ಅದೇ ಥರ ಮಕ್ಕಳಿಗೆ ನಾನು ಏನು ಅಂತ ಹೇಳಿದರೆ, ಈಗ ಸ್ಕೂಲಲ್ಲಿ ಕೇಳ್ತಾ ಇದ್ದೆ, 7ನೇ ಕ್ಲಾಸಲ್ಲಿ ನಮ್ಮ ಸ್ವಾಮೀಜಿ ಅವ್ರು ಹೇಳ್ತಾ ಇದ್ದೆ, 7ನೇ ಕ್ಲಾಸ್ ತನಕ ಎಲ್ಲರೂ ಓದ್ತಾರೆ, 8ನೇ ಕ್ಲಾಸಿಗೆ ಹೋದ್ಮೇಲೆ ಹಾಸ್ಟೆಲಿಗೆ ಸೇರಿಸ್ತಾರೆ, ಮಕ್ಕಳು ಬಂದು ಇಲ್ಲೇ ಇರ್ತಾರೆ ಅಂತೇಳಿ. ಆ ರೀತಿ ಮಾಡೋಕ್ಕೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಮಗೆ ಎಜುಕೇಷನ್ ಇದ್ರೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗೋದು. ನೀವೇನು ಮೇನ್ ಸ್ಟ್ರೀಮಿಗೆ ಬರಬೇಕು ಅಂತ ಹೇಳಿದರೆ, ಈಗ ತಾನೇ ಮಾದೇಶ್ವರು ಹೇಳ್ತಾ ಇದ್ರು, ಇಬ್ಬರು ಮಕ್ಕಳಿಗೆ ನಾವು ನರ್ಸಿಂಗ್ ಓದಿಸಿದ್ದೀವಿ ಅಂತ ಹೇಳಿ. ನರ್ಸಿಂಗ್ ಒಂದೇ ಓದಿದ್ರೆ ಸಾಕಾಗೋದಿಲ್ಲ. ಅವ್ರು ಇನ್ನೂ ಒಳ್ಳೆ ಉನ್ನತ ಹುದ್ದೆಗೆ ಹೋಗಬೇಕು ಅಂತ ಹೇಳಿದರೆ ನಿಮ್ಮೆಲ್ಲ ಏನಿದ್ದೀರಲ್ಲ ನೀವೆಲ್ಲರೂ ಸಹಕಾರ ಕೊಡಬೇಕು. ಮತ್ತು ನಿಮ್ಮ ಒಂದು ಫುಡ್ ಹ್ಯಾಬಿಟ್ಸಿಗೆ, ನಿಮ್ಮ ಒಂದು ಕಲ್ಚರಿಗೆ ಖಂಡಿತ ಮಕ್ಕಳು ಓದ್ತಾರೆ, ಎಲ್ಲರೂ ಇಂಟೆಲಿಜೆಂಟ್ ಇರ್ತಾರೆ. ಇಷ್ಟೆಲ್ಲ ವಿಧವಾದ ಫುಡ್ಡನ್ನು ತಯಾರಿಸ್ಬೋದು ಇಂಥ ಒಂದು ಇದರಲ್ಲಿ. ನಾನು ಅದೇ ಕೇಳ್ತಾ ಇದ್ದೆ, ಸಾಮೆಯಿಂದ ಹೆಂಗೆ ಮಾಡ್ಬೋದು ಅಂತ. ನಮಗೇನು ಗೊತ್ತಿರುತ್ತೆ, ಅಕ್ಕಿ ರಾಗಿ ಗೋಧಿ ಬಿಟ್ಟರೆ ನಮಗೆ ಏನೂ ಗೊತ್ತಿರೋದಿಲ್ಲ. ಈಗ ನೋಡಿಬಿಟ್ಟು ಎಷ್ಟು ವೆರೈಟಿನ ನೋಡಿಬಿಟ್ಟು ಇದರಲ್ಲಿ ಅಕ್ಕಿ ಥರ ಮಾಡಿ ತಿನ್ಬೋದು ಮೇಡಮ್ ಅಂತ ಹೇಳಿದಾಗ, ನೀವೆಷ್ಟು ಹೆಲ್ತಿ ಫುಡ್ ತಿಂತಾ ಇದ್ದೀರಾ, ನಾವೆಲ್ಲ ವಿಷ ತಿಂತಾ ಇದ್ದೀವಿ ಅಂತೇಳಿ ಅನಿಸುತ್ತೆ. ಹಾಗಾಗಿ ನಿಮ್ಮದೆಲ್ಲ ಲೈಫ್ ಸ್ಪ್ಯಾನ್ ಅಷ್ಟು ಲಾಂಗ್ ಇದೆ. ಸೊ ಈ ಒಂದು ಇದರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನೀವೆಲ್ಲರೂ ಏನಿದ್ದೀರಾ ಇದನ್ನು ಕಂಟಿನ್ಯೂ ಮಾಡಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ ಅಂತ ಹೇಳ್ತೀನಿ. ಯಾವುದೇ ಒಂದು ಕಾರಣಕ್ಕೂ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ನೀವು ಎಜುಕೇಷನ್ ಕಂಟಿನ್ಯೂ ಮಾಡಿ. ನಿಮಗೆ ಯಾವುದೇ ರೀತಿಯಲ್ಲಿ ಹಾಸ್ಟೆಲ್ ಪ್ರಾಬ್ಲಮ್ ಇದ್ರೂ ನನ್ನ ಹತ್ರನೇ ಬನ್ನಿ, ನಾನು ನಿಮಗೆ ಹಾಸ್ಟೆಲ್ದು ಇರ್ಬೋದು, ಸ್ಕೂಲ್ಸಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ನಮ್ಮ ಕಂದಾಯ ಇಲಾಖೆದು ಏನೇ ಪ್ರಾಬ್ಲಮ್ ಇದನ್ನು ಸಾಲ್ವ್ ಮಾಡಿ ಕೊಡ್ತೀನಿ.